ಈ ವಿಡಿಯೋದಲ್ಲಿ ನಾವು PCOS ಮತ್ತು ತೂಕದ ಬಗ್ಗೆ ಮಾತಾಡೋಣ. ಸೈಂಟಿಸ್ಟ್ ಹೇಳುವ ಪ್ರಕಾರ ಯಾರ ತೂಕ ಹೆಚ್ಚಾಗಿರುತ್ತದೆ ಅವರಿಗೆ PCOS ಆಗುವ ರಿಸ್ಕ್ ಕೂಡ ಹೆಚ್ಚಾಗುತ್ತದೆ. PCOS ಇರುವ ಮಹಿಳೆಯರಲ್ಲಿ 80% ಮಹಿಳೆಯರಿಗೆ ತೂಕದ ತೊಂದರೆ ಇರುತ್ತದೆ. ಹೆಚ್ಚಾಗುವ ತೂಕದ ಮುಖ್ಯ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುತ್ತದೆ. ಇನ್ಸುಲಿನ್ ಪ್ಯಾಂಕ್ರಿಯಾಸಿಂದ ಉತ್ಪತ್ತಿಯಾಗುವ ಹಾರ್ಮೋನ್. ಅದರ ಕೆಲಸ ರಕ್ತದಲ್ಲಿ ಇರುವ ಗ್ಲೂಕೋಸನ್ನು ಕಡಿಮೆ ಮಾಡುವುದು ಮತ್ತು ಗ್ಲೂಕೋಸ್ನ ಸಾಗಣೆಯನ್ನು ದೇಹದ ಸೆಲ್ಗಳಲ್ಲಿ ಹೆಚ್ಚಿಸುವುದು. ಅದಲ್ಲದೆ ಇನ್ಸುಲಿನ್ ಕೊಬ್ಬು ಮತ್ತು ಹಸಿವನ್ನು ಕೂಡ ಹೆಚ್ಚಿಸುತ್ತದೆ. ಮತ್ತು PCOSದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ರಕ್ತದಲ್ಲಿ ಗ್ಲೂಕೋಸ್ ಕಡಿಮೆ ಆಗುವುದಿಲ್ಲ. ಮತ್ತು ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಾಗುತ್ತಾ ಇದ್ದ ಹಾಗೆ ಪ್ಯಾಂಕ್ರಿಯಾಸ್ ಇನ್ನೂ ಇನ್ಸುಲಿನ್ ತಯಾರು ಮಾಡುತ್ತದೆ ಮತ್ತು ಜಾಸ್ತಿ ಇನ್ಸುಲಿನ್ ಇರೋದರಿಂದ ಜಾಸ್ತಿ ಕೊಬ್ಬು ಸಂಗ್ರಹಣೆ ಆಗುತ್ತದೆ. ಅಧಿಕ ಇನ್ಸುಲಿನ್ ರಕ್ತದಲ್ಲಿ ಇರೋದರಿಂದ ಓವರೀಸ್ ಹೆಚ್ಚು ಆಂಡ್ರೋಜನ್ಸ್ ಮಾಡುತ್ತದೆ. ಇದರಿಂದ PCOSನ ಸಿಂಪ್ಟಮ್ಸ್ ಹೆಚ್ಚಾಗಿ ಮತ್ತು ತೂಕ ಕೂಡ ಹೆಚ್ಚಾಗುತ್ತದೆ. PCOS ಇರುವ ಮಹಿಳೆಯರಲ್ಲಿ ತೂಕ ಮಾತ್ರ ಇರುವುದು ಸಮಸ್ಯೆಯಲ್ಲ. ಅವರಿಗೆ ಟೈಪ್ 2 ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಫ್ಯಾಟಿ ಲಿವರ್, ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಮತ್ತು ಹಾರ್ಟ್ ಡಿಸೀಸ್ನ ಹೆಚ್ಚು ರಿಸ್ಕ್ ಇದೆ. ಹೆಚ್ಚು ತೂಕದಿಂದ ಮಕ್ಕಳಾಗಲು ತೊಂದರೆ, ಮುಖದ ಮೇಲೆ ಮೊಡವೆ ಮತ್ತು ಮಾನಸಿಕ ಸ್ಥಿತಿ ಕೂಡ ಹಾಳಾಗಬಹುದು. PCOS ಇರುವ ಮಹಿಳೆಯರಲ್ಲಿ ಶರೀರದ 10% ತೂಕ ಕಡಿಮೆ ಮಾಡಿದರೂ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಫರ್ಟಿಲಿಟಿನಲ್ಲಿ ಇಂಪ್ರೂವ್ಮೆಂಟಿನ ಜೊತೆಗೆ ಸಾಕಷ್ಟು ಸಿಂಪ್ಟಮ್ಸ್ ಕಡಿಮೆ ಆಗುತ್ತದೆ. ತೂಕ ಕಡಿಮೆ ಮಾಡೋದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್, ಹಾರ್ಟ್ ತೊಂದರೆಯ ಮತ್ತು ಡಯಾಬಿಟಿಸ್ನ ರಿಸ್ಕ್ ಕೂಡ ಕಡಿಮೆಯಾಗುತ್ತದೆ. ಆದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರೋದರಿಂದ ತೂಕ ಕಡಿಮೆ ಮಾಡುವುದು ಸುಲಭವಾದ ಕೆಲಸ ಅಲ್ಲ. ನಿಮಗೆ ಏನಾದರೂ ಕಷ್ಟ ಆದರೆ ನೀವು ನಿಮ್ಮ ಡಾಕ್ಟರ್ ಅಥವಾ ಡಯಟಿಷಿಯನ್ ಹತ್ರ ಮಾತಾಡಬಹುದು ಮತ್ತು ನೀವು ಇವರ ಜೊತೆ ನಿಮಗೆ ಸರಿ ಹೊಂದುವ ಒಂದು ಪ್ಲ್ಯಾನ್ ಕೂಡ ಮಾಡಬಹುದು. ಒಳ್ಳೆ ಜೀವನ ಶೈಲಿಯಿಂದ ನಿಮ್ಮ ತೂಕ ಕಂಟ್ರೋಲ್ ಆಗಬಹುದು. ಕಡಿಮೆ ಕಾರ್ಬೋಹೈಡ್ರೇಟ್ಸ್, ಹೆಚ್ಚಿನ ಫೈಬರ್, ಹಣ್ಣು ಮತ್ತು ತರಕಾರಿಗಳು ತಿನ್ನುವುದರಿಂದ ಸಾಕಷ್ಟು ಉಪಯೋಗ ಆಗುತ್ತದೆ. ಪ್ರೋಸೆಸ್ಡ್ ಮತ್ತು ಫ್ಯಾಟಿ ಫುಡ್ಸ್ ಇಂದ ದೂರವಿದ್ದರೆ ನಿಮ್ಮ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಆಗಿ ಇರುತ್ತದೆ. ನೀವು ಏನಾದರೂ ಇಂಟರ್ನೆಟ್ ಇಂದ ಡಯಟ್ ಫಾಲೋ ಮಾಡುತ್ತಿದ್ದಲ್ಲಿ ಅದು ಸರಿ ಎಂದು ಗಮನವಿರಲಿ. ವಾರದ ಪ್ರತಿಯೊಂದು ದಿನವೂ ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿ ಮತ್ತು ನಿಮ್ಮ ಡಾಕ್ಟರ್ ಹತ್ರ ನಿಮ್ಮ ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಪ್ರೆಷರ್ ಸಮಯಕ್ಕೆ ಚೆಕ್ ಮಾಡಿಸಿ. ನೀವು ಸ್ಮೋಕ್ ಮಾಡುತ್ತಿದ್ದಲ್ಲಿ ಸ್ಮೋಕಿಂಗ್ ಕ್ವಿಟ್ ಮಾಡುವ ಪ್ರೋಗ್ರಾಂಗಳಲ್ಲಿ ಭಾಗವಹಿಸಿ. ಅದಲ್ಲದೆ ಮಾತ್ರೆಗಳು ಇರುತ್ತದೆ, ಅವು ಕೂಡ PCOSನ ಸರಿ ಮಾಡುತ್ತದೆ. ಯಾವುದೆಂದರೆ ಬರ್ತ್ ಕಂಟ್ರೋಲ್ ಪಿಲ್ಸ್, ಆಂಟಿ ಆಂಡ್ರೋಜನ್ ಪಿಲ್ಸ್ ಮತ್ತು ಮೆಟ್ಫಾರ್ಮಿನ್. ಇವು ಆಂಡ್ರೋಜನ್ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಡಾಕ್ಟರ್ ನಿಮಗೆ ತೂಕ ಕಡಿಮೆ ಮಾಡಲು ಔಷಧಿ ಕೂಡ ಕೊಡಬಹುದು. PCOSನ ಹೆಚ್ಚಿನ ಚಿಕಿತ್ಸೆ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಆಗುತ್ತದೆ. ಆದುದರಿಂದ ನೀವು ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ. ಅದರಿಂದ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಕಷ್ಟವನ್ನು ಮ್ಯಾನೇಜ್ ಮಾಡಬಹುದು. PCOS ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಿ ಅಥವಾ ನೀವು ಆಸ್ಕ್ PCOS ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಬಹುದು. ಈ ವಿಡಿಯೋವನ್ನು ನೋಡಲು ಧನ್ಯವಾದಗಳು.